ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಒಡಿಶಾ ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯ ರಾಜಕೀಯ ಬೆಳವಣಿಗೆಗಳು DCM DK ಶಿವಕುಮಾರ್ ಅವರ ರಾಜಕೀಯ ವರ್ಚಸ್ಸನ್ನು ಒಂದು ರೀತಿ ಹೆಚ್ಚಿಗೆ ಮಾಡ್ತಾ ಇದೆಯಾ? CM ಆಗುವಂಥ ಒಂದು ಪ್ರಯತ್ನಕ್ಕೆ ಒಂದು ರೀತಿ ಮತ್ತಷ್ಟು ಅನುಕೂಲ ಆಗ್ತಾ ಇದೆಯಾ ಅಂಥದ್ದೊಂದು ಚರ್ಚೆಯನ್ನು ಹುಟ್ಟು ಹಾಕಿದೆ ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆಗಳು. ಹೌದು, ಏನು ಬಿಡದಿ ಸಮೀಪದ ವಂಡರ್ಲಾ ರೆಸಾರ್ಟ್ಗೆ ಒಡಿಶಾ ರಾಜ್ಯದ 8 ಮಂದಿ ಕಾಂಗ್ರೆಸ್ ಶಾಸಕರನ್ನು ಕರೆತಂದು ಇಡಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ BJP ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ದಿಲೀಪ್ ರಾಯ್ರವರು ತಮ್ಮದೇ ಆದಂಥ ಒಂದು ಬೆಂಬಲಿಗರ ಮೂಲಕವಾಗಿ ತಮ್ಮದೇ ಆದಂಥ ಒಂದು ನೆಟ್ವರ್ಕ್ನ ಮೂಲಕವಾಗಿ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಆರೋಪವೂ ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಡಿಶಾ ಮೂಲದ 4 ವ್ಯಕ್ತಿಗಳು ಇವತ್ತು ವಂಡರ್ಲಾ ರೆಸಾರ್ಟ್ಗೆ ವಂಡರ್ಲಾ ಹೋಟೆಲ್ಗೆ ಬಂದಂಥ ವ್ಯಕ್ತಿಗಳು ಖಾಲಿ ಚೆಕ್ಗಳ ಮೂಲಕವಾಗಿ ನಿಮಗೆ ಬೇಕಾದಷ್ಟು ಹಣವನ್ನು ಕೊಡ್ತೀವಿ, ನೀವು BJP ಬೆಂಬಲಿತ ಅಭ್ಯರ್ಥಿಯನ್ನು ಬೆಂಬಲಿಸಿ ಅನ್ನುವಂಥ ಒಂದು ಮನವಿಯನ್ನು ಒಂದು ಆಮಿಷವನ್ನು ಒಡ್ಡೋದ್ರ ಮುಖಾಂತರ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಪೆಷಲಿ ಕುದುರೆ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೇ ವಿಚಾರವಾಗಿ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ ಒಡಿಶಾದ MP ಆಗಿರ್ತಕ್ಕಂಥ ಸಪ್ತಗಿರಿರವರು ಈ ಒಂದು ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದರೆ BJP ನಾಯಕರು ನಾವು ತಂಗಿದ್ದಂಥ ಹೋಟೆಲ್ಗೆ ಆಗಮಿಸಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಆಮಿಷವನ್ನು ಒಡ್ತಾ ಇದ್ದಾರೆ, ಖಾಲಿ ಚೆಕ್ಗಳ ಮೂಲಕವಾಗಿ 5 ಕೋಟಿ ಆಫರನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಮ್ಮ ಶಾಸಕರನ್ನು ಸೆಳೆಯುವಂಥ ಒಂದು ನಿಟ್ಟಿನಲ್ಲಿ ಇನ್ನಿಲ್ಲದ ಕಸರತ್ತನ್ನು ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆರವರು DK ಶಿವಕುಮಾರ್ ಅವರು ಮತ್ತೆ ರಿಸ್ಕ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ DK ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೋಸ್ಕರವಾಗಿ ಎಂಥದ್ದೇ ರಿಸ್ಕನ್ನಾಗಲಿ ಎಂಥದ್ದೇ ಸವಾಲನ್ನಾಗಲಿ ಅವ್ರು ಸ್ವೀಕಾರ ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರು ಯಾವಾಗ ಈ ಒಡಿಶಾ ಮೂಲದ 4 ವ್ಯಕ್ತಿಗಳು ಬ್ಲ್ಯಾಂಕ್ ಚೆಕ್ ಮೂಲಕವಾಗಿ ಏನು ವಂಡರ್ಲಾ ಹೋಟೆಲ್ಗೆ ಬಂದರು, ಇಮಿಡಿಯೇಟು ಅಲರ್ಟ್ ಆಗಿ ಅವ್ರು 4ರನ್ನು ಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ 2 ವ್ಯಕ್ತಿಗಳು ಸಿಗಾಕೊಂಡಿರ್ತಕ್ಕಂಥದ್ದು. ಕೂಡಲೇ ಒಡಿಶಾದಿಂದ ಬಂದಿರತಕ್ಕಂಥ ಶಾಸಕರ ಮೂಲಕವಾಗಿ ಅವರ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿಸಿ ಇದೀಗ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇದನ್ನು ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ BJPಗೆ ತಿರುಗೇಟನ್ನು ಕೊಡುವಂಥ ನಿಟ್ಟಲ್ಲಿ, BJPಗೆ ಮುಜುಗರವನ್ನು ತಂದೊಡ್ಡುವಂಥ ನಿಟ್ಟಲ್ಲಿ ಈ ಒಂದು ಆಪರೇಷನ್ ಲೋಟಸ್ ಕುದುರೆ ವ್ಯಾಪಾರವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂತೆ ನೋಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಇನ್ನು 8 ಮಂದಿ ಶಾಸಕರನ್ನು ಹೇಗಾದರೂ ಮಾಡಿ ಆಪರೇಷನ್ ಕಮಲಕ್ಕೆ ಒಳಗಾಗಿಸ್ಬೋದು ಅಥವಾ ಆಮಿಷವನ್ನು ಒಡ್ಡಿ ದಿಲೀಪ್ ರಾಯ್ ಪರವಾಗಿ ವೋಟ್ ಹಾಕಿಸ್ಬೋದು ಅನ್ನುವಂಥ ಒಂದು ಆತಂಕದಿಂದ ಅಲರ್ಟ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇದೀಗ ಏರ್ಪೋರ್ಟ್ ಸಮೀಪ ಇರ್ತಕ್ಕಂಥ ಖಾಸಗಿ ರೆಸಾರ್ಟ್ಗೆ ಈ 8 ಮಂದಿ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳಾಗಿ ಏನು ವಿವಿಧ ಘಟಕಗಳಿಗೆ ನೇಮಕವಾಗಿರ್ತಕ್ಕಂಥ ಬೈಯೂರ ಜಯಕುಮಾರ್ ಆಗಿರ್ಬೋದು, ಅಭಿಷೇಕ್ ದತ್ತ ಆಗಿರ್ಬೋದು, ಮತ್ತೊಂದು ಕಡೆಗೆ ತಮ್ಮ ಬೆಂಬಲಿಗರ ಪಡೆಯನ್ನು ನಿಯೋಜನೆ ಮಾಡಿ ಅವರೆಲ್ಲರನ್ನೂ ಕೂಡ ಅರ್ಬೇನಿಯಾ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು AC ವಾಹನದ ಮೂಲಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ಇದೀಗ ದೇವನಹಳ್ಳಿಯಲ್ಲಿರ್ತಕ್ಕಂಥ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಒಂದು ರೀತಿ ಅಭಯವನ್ನು ಕೊಡ್ತಿರ್ತಕ್ಕಂಥದ್ದು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ, ನಿಮ್ಮ ಜೊತೆ ಪಕ್ಷ ಇದೆ, ನಿಮ್ಮ ಜೊತೆ DK ಶಿವಕುಮಾರ್ ಇದ್ದಾರೆ, ನೀವು ಯಾವುದಕ್ಕೂ ಕೂಡ ತಲೆಕೆಡಿಸ್ಕೊಂಬೇಡಿ, ಸೇಫಾಗಿ ನಿಮ್ಮನ್ನು ಒಡಿಶಾಗೆ ಕರೆದೊಯ್ತೀವಿ ಅನ್ನುವಂಥ ಒಂದು ಅಭಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರು ಕೂಡ ಪಕ್ಷದ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ನಾನು ನಿಭಾಯಿಸ್ತಾ ಇದ್ದೀನಿ, ಮತ್ತೊಂದು ಕಡೆಗೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ನವಣೆ ಕಾಳಷ್ಟು ಕೂಡ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಡ್ಯಾಮೇಜ್ ಆಗೋದಿಲ್ಲ, ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಅಡ್ಡಿ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ನಿಮ್ಮ ಕುಟುಂಬಕ್ಕೂ ಕೂಡ ನಾವು ರಕ್ಷಣೆಯನ್ನು ಕೊಡ್ತೀವಿ, ನೀವು ನಿರಾತಂಕವಾಗಿ ಇರಿ ಅನ್ನುವಂಥ ಒಂದು ಅಭಯವನ್ನು ಕೊಡೋದ್ರ ಮುಖಾಂತರ ಒಂದು ಧೈರ್ಯವನ್ನು ತುಂಬೋದ್ರ ಮುಖಾಂತರ ಇದೀಗ ಆ 8 ಮಂದಿ ಶಾಸಕರನ್ನ ಹಿಡಿದಿಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ವಿಶೇಷ ವಿಮಾನದ ಮೂಲಕವಾಗಿ ಒಡಿಶಾಗೆ ಆ 8 ಮಂದಿ ಶಾಸಕರನ್ನು ಕರೆದೊಯ್ಯೋದಕ್ಕೂ ಕೂಡ DK ಶಿವಕುಮಾರ್ ಮುಂದಾಗಿದ್ದಾರೆ. ಅದಕ್ಕೂ ಮುನ್ನ ಇಂದು ರಾತ್ರಿ
ವಿಶೇಷವಾದಂಥ ಒಂದು ಔತಣಕೂಟವನ್ನು ಕೂಡ ಒಂದು ಖಾಸಗಿ ರೆಸಾರ್ಟ್ನಲ್ಲಿ 8 ಮಂದಿ ಶಾಸಕರಿಗೆ ಏರ್ಪಾಡು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸೋದ್ರ ಜೊತೆಗೆ ಇದೀಗ ಒಡಿಶಾದಲ್ಲಿ ಎದುರಾಗಿರ್ತಕ್ಕಂಥ ಏನು ಆ ರಾಜ್ಯಸಭಾ ಚುನಾವಣೆಯ ಬಿಕ್ಕಟ್ಟು, ರಾಜ್ಯಸಭಾ ಚುನಾವಣೆಯಲ್ಲಿ BJP ನಾಯಕರು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಕುದುರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಗಮನವನ್ನು ಸೆಳೆದಿರ್ತಕ್ಕಂಥದ್ದು AICC ನಾಯಕರ ಒಂದು ವಿಶ್ವಾಸವನ್ನು ಕೂಡ ಗಳಿಸೋದಕ್ಕೆ ಇದು ಪ್ರಮುಖವಾದಂಥ ಒಂದು ಜವಾಬ್ದಾರಿ ಅಂತಲೇ ಹೇಳಲಾಗ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.